ನಮ್ಮನ್ನ ಪಕ್ಷಕ್ಕೆ ತಗೊಂಡಿಲ್ಲ ಅಂದ್ರೆ ಹೊಸ ಪಕ್ಷ ಕಟ್ತೀವಿ, ನನ್ನ ನೇತೃತ್ವದಲ್ಲೇ ಹೊಸ ಸರ್ಕಾರ ಆಗುತ್ತೆ. ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಪುನರುಚ್ಚಾರ ಮಾಡಿದ್ದಾರೆ. ಹೊಸ ಪಕ್ಷದ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದಲ್ಲಿ ಇನ್ಮೇಲೆ ಹಣದ ಮೇಲೆ ಚುನಾವಣೆ ನಡೆಯೋದಿಲ್ಲ, ಎಲ್ಲಾ ಹಣ ತಗೊಂಡು ಮಾಡೋದನ್ನೇ ಮಾಡ್ತಾರೆ. ಸಿದ್ದು ಸವದಿ ನಮ್ಮನ್ನ ತೆಗೆದುಕೊಳ್ಳದೆ ಇದ್ರೆ ಭಾಗವ ಜಂಡ ಅನ್ನುವಂತ ಪಾರ್ಟಿಯನ್ನ ರಚನೆ ಮಾಡ್ತೀವಿ. ನಮ್ಮ ಪ್ರಮಾಣ ವಚನವನ್ನ ಸಿದ್ದು ಸವದಿ ಟಿವಿಯಲ್ಲಿ ನೋಡ್ತಾರೆ. ಪ್ರಮಾಣ ವಚನ ದಿನ 11 JCBಗಳ ಪೂಜೆ ಆಗುತ್ತೆ. ದೇಶದ ವಿರುದ್ಧ ಯಾರನ್ನಾದ್ರೂ ಮಾತನಾಡಿದ್ರು ಅಂದ್ರೆ ಯೋಗಿ ಮಾದರಿಯಂತೆ ಕ್ರಮ ಕೈಗೊಳ್ತೀವಿ ಅಂದ್ರೆ ಇಲ್ಲಿ ಬುಲ್ಡೋಸರ್ ಸರ್ಕಾರ ರಚನೆ ಬಗ್ಗೆ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಇದು. ಹೊಸ ಪಕ್ಷ ರಚನೆಗೆ ಸಂಬಂಧಪಟ್ಟಂತೆ ಮತ್ತೆ ಯತ್ನಾಳ್ ಅವರು ಕರೆ ಕೊಟ್ಟಿರೋದು. ಸಿದ್ದು ಸವದಿ ನಮ್ಮನ್ನ ಪಕ್ಷಕ್ಕೆ ಕರ್ಕೊಂಡಿಲ್ಲ ಅಂತ ಅಂದ್ರೆ ನಮ್ಮದೇ ಹೊಸ ಪಕ್ಷ ರಚನೆ ಮಾಡೋದು ಗ್ಯಾರಂಟಿ. 11 JCBಗಳ ಪೂಜೆಯನ್ನು ಮಾಡ್ತೀವಿ ಅವತ್ತಿನ ದಿನ. ಹಣದ ಮೇಲೆ ಚುನಾವಣೆ ಇನ್ಮುಂದೆ ನಡೆಯಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಅದೇ ಪ್ರಶ್ನೆ. ಪಾರ್ಟಿ ಆಗ್ತದೆ, ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಒಳಗೆ ಕೂತು ಸಿದ್ದು ಸವದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 JCBಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಹಂಗ ಅಭಿವೃದ್ಧಿಗೂ JCB ಬೇಕಲ್ಲ, ಕೆನಾಲ್ ಹಟ್ಲಕ್ ಬೇಕಲ್ಲ JCB. ಸಿದ್ದು ಅಣ್ಣ ಸೌದಿಯವ್ರು ನಮ್ ತಗೋಲಿಕ್ಕದ ನಮ್ಮದೇ ಹೊಸದು ಭಗವ ಜಂಡ ಪಾರ್ಟಿ ಆಗ್ತದೆ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಒಳಗೆ ಕೂತು ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 JCBಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಹಂಗ